ದರ್ದುರ, ಸುಷೇಣನು, ಶಂತನುವು ನಾಲ್ವರು ವರುಣ ರೂಪ. ಈ ವರುಣನ ಅವತಾರಗಳು 4 ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ಅಂದ್ರೆ ಮಹಾಭಿಷಕ್ ಅಂತ ಮಹಾಭಾರತದಲ್ಲಿ ಈಗ ಈ ವರುಣ ಅವನಿಗೆ ಶಾಪ ಬರ್ತದೆ. ಬ್ರಹ್ಮದೇವರು ಆ ಸಮುದ್ರ ದಂಡೆಗೆ ಕೂತು ತಾವು ಧ್ಯಾನ ಮಾಡ್ತಾ ಕೂತಿದ್ರಂತ. ಆಗ ಆ ವರುಣ, ಆ ಸಮುದ್ರದ ದೇವತೆ ಅಂದ್ರೆ ವರುಣ, ಆ ಅಲೆಗಳು ಜೋರಾಗಿ ಅಪ್ಪಳಿಸಿ ಬ್ರಹ್ಮದೇವರ ಮೇಲೆ ಸಿಡಿತು. ಬ್ರಹ್ಮದೇವರಂದ್ರು, ದಡಿ ಮೇಲೆ ಕೂತಿದ್ದೇನೆ ನಾನು, ಯಾರು ಕೂತಿದ್ದಾರೆ ಲೆಕ್ಕ ಇಲ್ಲದೆ ನೀನು ನೀರು ಸಿಡಿಸ್ತೀಯ, ನೀನು ಮಾನವನಾಗಿ ಹುಟ್ಟು ಅಂತ ಶಾಪ ಕೊಡ್ತಾರೆ. ಮೊದಲು ಮಹಾಭಿಷಕ್ ಎಂಬ ರಾಜನಾಗಿ ಹುಟ್ಟು, ಆಮೇಲೆ ಮತ್ತು ಶಂತನು ಎಂಬ ಹೆಸರಿನಿಂದ ಹುಟ್ಟು ಅಂತ ಶಾಪ ಕೊಡ್ತಾರೆ. ಹೀಗಾಗಿ ಆ ವರ್ಣನೆ ಮಹಾಭಿಷಕ್ ಅಂತ ಹುಡ್ತಾನೆ, ಆದ್ಮೇಲಕ್ಕೆ ಶಂತನು ಅಂತ ಹುಡ್ತಾನೆ. ಆ ಶಂತನುವಿನ ಮಗನೇ ಭೀಷ್ಮಾಚಾರ್ಯರು. ಹೀಗಾಗಿ ಮಹಾಭಿಷಕ್, ಶಂತನು ಇವೆರಡು ಆ ಬ್ರಹ್ಮದೇವರ ಶಾಪದಿಂದ ಹುಟ್ಟಿರತಕ್ಕಂತಹ ವರುಣನ 2 ಅವತಾರಗಳು. ಇನ್ನೊಂದು ದರ್ದುರ. ದರ್ದುರ ಅಂತಂದ್ರೆ ಕಪ್ಪಿ ಅಂತ ಅರ್ಥ. ಕಪ್ಪಿ ಆಗಿಬಿಡ್ತಾರೆ ಅಂದ್ರೆ ಅದನ್ನೇ ಈ ಉಪನಿಷತ್ತು, ಮಾಂಡೂಕ ಉಪನಿಷತ್ತು ಅಂತ ಇದೆ. ವರುಣದೇವರು ಕಪ್ಪಿ ರೂಪದಿಂದ ಭಗವಂತನ ಒಂದು ತತ್ವಗಳನ್ನು ತಾನು ಉಪದೇಶ ಮಾಡ್ತಾನೆ. ಹೀಗಾಗಿ ವರುಣ ರೂಪದಿಂದ ಮಾಂಡೂಕೋಪನಿಷತ್ತಿನ ಋಷಿ ಅಂತ ಹೇಳಬೇಕಾತನನ್ನು. ಹೀಗಾಗಿ ಆ ಮಾಂಡೂಕೋಪನಿಷತ್ತನ್ನು ಕಂಡು ಹಿಡಿಯತಕ್ಕಂತಹ ಮಹಾನುಭಾವ ವರುಣ ಕಪ್ಪಿ ರೂಪದಿಂದ. ಸೊ ಅದು ದರ್ದುರ ರೂಪ ಒಂದು. ಇನ್ನೊಂದು ಸುಷೇಣನು. ಸುಷೇಣ ಅಂತ ಒಬ್ಬ ವಾನರ ವೀರ, ಅದು ಒಳ್ಳೆ ವೈದ್ಯ. ಈಗ ವರ್ಣ ಒಳ್ಳೆ ವೈದ್ಯ ಮಾತು, ನೀರಿನ ಅಭಿಮಾನಿ. ಹೀಗಾಗಿ ಒಳ್ಳೆ ನೀರು ಚಂದ ಕುಡಿದ್ರೆ ರೋಗ ಇರೋದಿಲ್ಲ. ಅದಕ್ಕೆ ಆ ವರುಣ ತಾನು ಸುಷೇಣ ಎಂಬ ಹೆಸರಿನಿಂದ ರಾಮಾಯಣದಲ್ಲಿ ಒಳ್ಳೆ ಕಪಿಶ್ರೇಷ್ಠನಾಗಿ ತಾನು ಅವತಾರ ಮಾಡ್ತಾನೆ. ಆದ್ಮೇಲಕ್ಕೆ ಆತನೇ ಅಲ್ಲಿ ವಾನರರಿಗೆ ಎಲ್ಲರಿಗೆ ವಾನರೆಲ್ಲ ಯುದ್ಧದಲ್ಲಿ ಗಾಯಕ್ಕೆ ಒಳಗಿದ್ದಾಗ ಎಲ್ಲರಿಗೂ ವೈದ್ಯ ಮಾಡ್ತಾನ ಆತ. ಅಂತಹ ಸುಷೇಣ ಎಂಬಂತಹ ರೂಪ. ಹೀಗೆ 4 ರೂಪಗಳು ಆ ಶಂತನು ಅಂದ್ರೆ ವರುಣನಿಗೆ ಇದೆ. ಮಹಾಭಿಷಕ್ಕು, ದರ್ದುರ, ಸುಷೇಣ, ಶಂತನು, ಈ 4 ವರುಣ ರೂಪ. ಇದು 13ನೇ ಕಕ್ಷ. ಅದಾದ ಮೇಲಕ್ಕೆ 14ನೇ ಕಕ್ಷದಲ್ಲಿ ಯಾರು ಬರ್ತಾರೆ? ನಾರದ ಬರ್ತಾನೆ. ಸೊ ಸುರಮುನಿ ನಾರದನು ಕಿಂಚಿತು ಕೊರತೆ ವರುಣಗೆ. ಈ ವರುಣನಿಗೆ ಸುರಮುನಿಯಾದಂತಹ ದೇವರ್ಷಿಯಾದಂತಹ ನಾರದರು ಕಿಂಚಿತು ಕೊರತೆ, ಇದು ಸ್ವಲ್ಪ ಕಡಿಮೆ. 14ನೇ ಕಕ್ಷದಕ್ಕಾಗಿ 13ನೇ ಕಕ್ಷದಲ್ಲಿ ಬಂದ ವರುಣನಿಗಿಂತಲೂ ನಾರದರು ಸ್ವಲ್ಪ ಕಡಿಮೆ. ಮುಂದೆ 15ನೇ ಕಕ್ಷದಲ್ಲಿ ಯಾರು ಬಂದರೆ? ಅಗ್ನಿ, ಭೃಗು, ಅಜಗೊರಳ ಪತ್ನಿ ಪ್ರಸೂತಿ, ಮೂವರು ನಾರದನಿಗಧಮ. 3 ಜನ 15ನೇ ಕಕ್ಷದಲ್ಲಿ. ಯಾರು? ಅಗ್ನಿ, ಭೃಗು ಮಹರ್ಷಿ, ಅಜಗೊರಳ ಪತ್ನಿ ಪ್ರಸೂತಿ. ಪ್ರಸೂತಿ ಯಾರು? ದಕ್ಷ ಪ್ರಜಾಪತಿ ಹೆಂಡತಿ. ಸೊ ಇಲ್ಲಿ ಅಜಗೊರಳ ಪತ್ನಿ, ಅಜಗೊರಳ ದಕ್ಷ ಪ್ರಜಾಪತಿ. ಅಜಗೊರಳ ಅಂದ್ರೆ ದಕ್ಷ ಪ್ರಜಾಪತಿ. ಯಾಕೆ ಅಜ ಅಂತಂದ್ರೆ ಮ್ಯಾಕಿ ಅಂತ ಅರ್ಥ. ಅಜ ಅಂದ್ರೆ ಬ್ರಹ್ಮದೇವರಿಗೂ ಅಜ ಅಂತ ಹೆಸರದ. ಅಜ ಅಂದ್ರೆ ಮ್ಯಾಕಿ ಅಂತನೂ ಅರ್ಥ ಅದ. ಸೊ ಅಜಗೊರಳ ಅಂದ್ರೆ ಮ್ಯಾಕಿ ತಲೆ ಉಳ್ಳವನು ಅಂತ ಅರ್ಥ. ಆ ದಕ್ಷಯಜ್ಞ ಧ್ವಂಸ ಕಥೆಯಲ್ಲಿ ಕೇಳ್ತೀವಲ್ಲ, ಆ ಸತೀದೇವಿ ಪ್ರಾಣತ್ಯಾಗದ ನಂತರ ರುದ್ರದೇವರು ಬಂದು ಎಲ್ಲ ಯಜ್ಞವನ್ನು ಧ್ವಂಸ ಮಾಡಿಬಿಡ್ತಾರೆ. ಅನಂತರ ಮತ್ತು ಪ್ರಾರ್ಥನೆ ಮಾಡಿದಾಗ ರುದ್ರದೇವರು ವರ ಕೊಡ್ತಾರೆ. ಆಗ ಮತ್ತು ತಲೆ ಕಡಿದು ಬಿಟ್ಟಿರ್ತದೆ ದಕ್ಷ ಪ್ರಜಾಪತಿಗೆ. ಆಮೇಲೆ ಬೇರೆ ಮ್ಯಾಕಿ ತಲೆಯನ್ನು ತಂದು ಜೋಡಿಸ್ತಾರೆ. ಹೀಗಾಗಿ ದಕ್ಷ ಪ್ರಜಾಪತಿಗೆ ಮ್ಯಾಕಿ ತಲೆ ಬಂತು. ಹಾಗೆ ಅಜಗೊರಳ ಅಂದ್ರೆ ಮ್ಯಾಕಿ ತಲೆ ಉಳ್ಳಂತಹ ದಕ್ಷ ಪ್ರಜಾಪತಿ.
ಆ ದಕ್ಷ ಪ್ರಜಾಪತನ ಹೆಂಡತಿ ಪ್ರಸೂತಿ. ಈ ಪ್ರಸೂತಿ ಯಾರ ಮಗಳು? ಹೇಳ್ತೀರ ಯಾರನ್ನ? ಪ್ರಸೂತಿ ಯಾರ ಮಗಳು? ಯಾರ ಮಗಳು? ಹಾ, ಹೇಳ್ರಿ. ಹೇಳಿದ್ ಕರೆಕ್ಟ್ ಹೇಳ್ರಿ. ಅಲ್ಲ, ಇಷ್ಟು ಮುಂಚೆ ಯಾರ ಹೆಸರು ಹೇಳಿದ್ರಿ? ಹಾ, ಸ್ವಯಂಭೂ ಶತರೂಪ. ಸ್ವಯಂಭೂಮನು ಮೊದಲನೇ ಮನುವಾದ ಸ್ವಯಂಭೂಮನ್ ರಾಜನ ಮಕ್ಕಳು ಈ 3 ಜನ: ಆಕೂತಿ, ದೇವಹೂತಿ, ಪ್ರಸೂತಿ. ಇನ್ನ ಗಂಡು ಮಕ್ಕಳು ಯಾರು? ಹಾ, ಅಷ್ಟೇ. ದೇವರದ ಉತ್ಥಾನಪಾದ ಇಬ್ರು ಗಂಡು ಮಕ್ಕಳು, ಈ 3 ಹೆಣ್ಮಕ್ಕಳು. ಸೊ ಈ ಪ್ರಸೂತಿ ಆ ಸ್ವಯಂಭೂ ರಾಜನ ಮಗಳು. ಈ ಪ್ರಸೂತಿಯನ್ನು ಈ ದಕ್ಷ ಪ್ರಜಾಪತಿಯನ್ನು ಕೊಟ್ಟು ಮದುವೆ ಮಾಡಿರ್ತಾರೆ. ಈ ಪ್ರಸೂತಿ ಮತ್ತು ಅಗ್ನಿ, ಭೃಗು ಮಹರ್ಷಿ ಈ 3 ಜನ 15ನೇ ಕಕ್ಷದಲ್ಲಿ ಬರ್ತಾರೆ. ಅದಕ್ಕಾಗಿ ಮೂವರು ನಾರದನಿಗೆ ಅಧಮ, ನಾರದನಿಗಿಂತಲೂ ಕಡಿಮೆಯಾದವರು ಈ 3 ಜನ ಅಂತ ಹೇಳಿದರು. ಬರ್ಕೊಳ್ಳ. ಸೂರ್ಯನಿಗಿಂತಲೂ ವರುಣನು ಒಂದು ಕಾಲು ಅಂಶ ಕಡಿಮೆ. ಮಹಾಭಿಷಕ್ ಮಂಡೂಕ ಬ್ರಾಕೆಟ್ನ ಕತ್ತಿ ಅಂತ ಬರ್ಕೊಳ್ರಿ. ಸುಷೇಣ ಶಂತನು ಈ 4 ಜನ ವರುಣನ ಅವತಾರ. ದೇವರ್ಷಿ ನಾರದರು ವರುಣನಿಗಿಂತಲೂ ಸ್ವಲ್ಪ ಕಡಿಮೆ.
ಅಗ್ನಿ, ಭೃಗು, ದಕ್ಷನ ಪತ್ನಿ ಪ್ರಸೂತಿ, ದಕ್ಷನ ಪತ್ನಿ ಪ್ರಸೂತಿ, ಈ 3 ಜನ ನಾರದರಿಗಿಂತಲೂ ಕಡಿಮೆ. ತರಣಿಗಿಂದಲಿ ಪಾದ ಪಾದರೆ ವರುಣ ನೀಚ ಮಹಾಭಿಷಕು. ದರ್ದುರ ಸುಷೇಣನು ಶಂತನುವು ನಾಲ್ವರು ವರುಣ ರೂಪ. ಸುರಮುನಿ ನಾರದನು ಕಿಂಚಿತು ಕೊರತೆ ವರುಣಗೆ ಅಗ್ನಿ ಭೃಗು. ಅಜಗುರಳ ಪತ್ನಿ ಪ್ರಸೂತಿ ಮೂವರು ನಾರದ ನಿಗಧಮ. ನೀರಧೃಷ್ಟಜುಮ್ನಲವ. ಈ ಲೇರಿಹಾನನ ರೂಪಗಳು ಭೃಗು. ಕಾಲಿರೊದ್ದದರಿಂದ ಹರಿಯ ವ್ಯಾಧನೆನಿಸಿದನು. ಏಳು ಋಷಿಗಳಿಗುತ್ತಮರು. ಮುನಿ ಮೌಳಿ ನಾರದ ಗಧಮ ಮೂವರು. ಗಾಳಿಯುತ ಪ್ರಹ್ಲಾದ ಬಾಲ್ಹಿಕರಾಯನೆನಿಸಿದನು. ಈ 15ನೇ ಕಕ್ಷೆಯಲ್ಲಿ ಅಗ್ನಿ ಭೃಗು ಪ್ರಸೂತಿ ಅಂತ ಹೇಳಿದ್ರಲ್ಲ, ಆ ಅಗ್ನಿ ಭೃಗು ಅವರ ಅವತಾರಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ನೀಲ ದೃಷ್ಟಜುಮ್ನ ಲವ ಈ ಲೇಲಿಹಾನನ ರೂಪಗಳು. ಲೇಲಿಹಾನ ಅಂದ್ರೆ ಅಗ್ನಿ ಅಂತ ಅರ್ಥ. ಅಗ್ನಿಗೆ ಲೇಲಿಹಾನ ಅಂತ ಹೆಸರು. ನಾಲಿಗೆಗಳಿಂದ ಆ ಅಗ್ನಿ ಜ್ವಾಲಗಳಿಂದ ಉರಿತಾ ಇರ್ತಾ ಅನ್ನೋದಕ್ಕಾಗಿ ಜ್ವಾಲಗಳೇ ನಾಲಿಗೆಗಳಿದ್ದಂತೆ, ಅದಕ್ಕಾಗಿ ಆತನಿಗೆ ಲೇಲಿಹಾನ ಅಂತ ಹೆಸರು. ಈ ಲೇಲಿಹಾನನ ರೂಪಗಳು ಅಂದ್ರೆ ಈ ಅಗ್ನಿಯ ರೂಪಗಳು.
ಯಾವುವು ಅಂತಂದ್ರೆ 3. ಯಾವುವು? ನೀಲ, ದೃಷ್ಟಜುಮ್ನ, ಲವ. ನೀಲ ಅಂತಂದ್ರೆ ಆ ಕಪಿ ಶ್ರೇಷ್ಠ ವಾನರ ಪುಂಗವ. ಆ ಕಪಿಗಳಲ್ಲಿ ನೀಲ ಅಂತ ಒಬ್ಬ ಕಪಿ. ನಲ, ನೀಲ ಎಲ್ಲ ಕಪಿ ಶ್ರೇಷ್ಠರು. ಎಲ್ಲ ದೇವತೆಗಳೇ ಆ ರಾಮದೇವರ ಸೇವೆಗಾಗಿ ವಾನರರಾಗಿ ಅವತಾರ ಮಾಡಿದರು. ಸಾಕ್ಷಾತ್ ಅಗ್ನಿನೇ ಅಲ್ಲಿ ನೀಲ ಅಂತ ಹೆಸರಿನಿಂದ ಅವತಾರ ಮಾಡ್ತಾರೆ. ಹೀಗಾಗಿ ನೀಲ. ಆದ ಮೇಲಕ್ಕೆ ದೃಷ್ಟಜುಮ್ನ. ಯಾರು ದೃಷ್ಟಜುಮ್ನ ಅಂತಂದ್ರೆ ಮಹಾಭಾರತದಲ್ಲಿ ದೃಷ್ಟಜುಮ್ನ ಅಂದ್ರೆ ದ್ರೌಪದಿಯ ಅಣ್ಣ, ಸೋದರ. ದ್ರೌಪದಿ, ದೃಷ್ಟಜುಮ್ನ ಇವರಿಬ್ಬರೂ ಕೂಡ ಆ ಅಗ್ನಿಕುಂಡದಿಂದ ತಾವು ಆವಿರ್ಭಾವವಾಗ್ತಾರೆ. ದೃಪದನ ಮಕ್ಕಳು. ಈ ದೃಷ್ಟಜುಮ್ನನೇ ಆ ಪಾಂಡವರ ಸೈನ್ಯಕ್ಕೆ ಅಧಿಪತಿ ಆಗ್ತಾನೆ. ಆತ ಅಗ್ನಿಯ ಅವತಾರ ಅಂತ ದೃಷ್ಟಜುಮ್ನ. ಆದ ಮೇಲೆ ಲವ, ರಾಮಚಂದ್ರ ದೇವರ ಮಗ. ಲವ, ಕುಶ ಅಂತ ಇಬ್ಬರು ಆಗ್ತಾರಲ್ಲ, ಅವರಲ್ಲಿ ಲವ ಸಾಕ್ಷಾತ್ ಅಗ್ನಿ, ಕುಶ ಬಂದು ಸಾಕ್ಷಾತ್ ದೇವೇಂದ್ರ. ಹೀಗಾಗಿ ಇಂದ್ರ, ಅಗ್ನಿ ಇವರಿಬ್ಬರು ಲವಾಕುಶರಾಗಿ ಅವತಾರ ಮಾಡ್ತಾರೆ ರಾಮಚಂದ್ರರ ಮಕ್ಕಳಾಗಿ. ಹೀಗಾಗಿ ಅಗ್ನಿಗೆ ಈ 3 ಅವತಾರಗಳು. ರಾಮಾಯಣದಲ್ಲಿ ನೀಲ ಮತ್ತು ಲವ 2 ರಾಮಾಯಣದ ಅವತಾರಗಳು. ಮಹಾಭಾರತದಲ್ಲಿ ದೃಷ್ಟಜುಮ್ನ. ಹೀಗೆ ಇವು ಈ ಲೇಲಿಹಾನನ ರೂಪಗಳು. ಈ 3 ಅಗ್ನಿಯ ರೂಪಗಳು. ಸರಿ, ಇನ್ನ ಭೃಗು ಮಹರ್ಷಿ ಏನಾದ? ಭೃಗು ಕಾಲಿಲೊದ್ದದರಿಂದ ಹರಿಯ ವ್ಯಾಧನೆನಿಸಿದನು. ಆ ಭೃಗು ಮಹರ್ಷಿ ಕಾಲಿಲೊದ್ದದರಿಂದ ಹರಿಯ, ಆ ಹರಿಯನ್ನು ಕಾಲಿನಿಂದ ಓದ್ನಲ್ಲ, ವೆಂಕಟೇಶ್ ಕಲ್ಯಾಣದಲ್ಲಿ ಕೇಳ್ತೀರಿ ಪ್ರತಿ ವರ್ಷ. ಆ ಭೃಗು ಮಹರ್ಷಿ ಯಾರು ದೊಡ್ಡವರು ಅಂತ ತಿಳ್ಕೊಳ್ಳಿಕ್ಕೆ ಹೋಗಿ ಬ್ರಹ್ಮನ ಹತ್ರ ಹೋದ, ರುದ್ರದೇವರ ಹತ್ರ ಹೋದ, ಕೊನೆಗೆ ವೈಕುಂಠಕ್ಕೆ ಹೋದ. ಅಲ್ಲಿ ಸಿಟ್ಟು ಬಂತು ಭಗವಂತನಿಗೆ, ಕಾಲಿನಿಂದ ಎದೆಗೆ ಒದ್ದ. ತಾನು ಹೋಗ್ಬಿಟ್ಟ. ಅಲ್ಲಿ ಲಕ್ಷ್ಮೀದೇವಿ ಪ್ರೇಮ ಕಲಹವನ್ನು ಮಾಡಿ ಕೊಲ್ಲಾಪುರಕ್ಕೆ ಹೋಗ್ಬಿಟ್ಲು. ಆಗ ಭಗವಂತ ಕಳಗಡೆದು ಬಂದು ಆ ತಿರುಮಲದಲ್ಲಿ ಕೂತು ಬಿಟ್ಟ. ಆ ಕಡೆ ಆಯ್ತು. ಮತ್ತೆ ಈ ಭೃಗು ಮಹರ್ಷಿಗೆ ಏನಾಯ್ತು? ಮತ್ತೆ ಸಾಕ್ಷಾತ್ ಭಗವಂತನನ್ನೇ ಕಾಲಿನಿಂದ ಒದ್ರೆ ಆತನಿಗೇನಾಗಿಲ್ಲೇನು ಅಂದ್ರೆ, ಅದಕ್ಕೆ ಆ ಕಾಲಿನಿಂದ ಒದ್ದ ಪಾಪಕ್ಕೇನೆ ಆತ ವ್ಯಾಧ ಎನಿಸಿದನು. ಒಬ್ಬ ಬೇಡ್ರವನಾಗಿ ಜನಿಸ್ತಾನೆ, ವ್ಯಾಧನಾಗಿ ಹುಡ್ತಾನೆ. ಆ ವ್ಯಾಧನೆ ಆ ಕೃಷ್ಣಾವತಾರದಲ್ಲಿ ಕೊನೆಗೆ ಕೃಷ್ಣ ಪರಂಧಾಮಕ್ಕೆ ಹೋಗಬೇಕು ಅಂತ ಹೇಳಿ ಆ ಗಿಡದ ಕೆಳಗೆ ತಾನು ಕೂತಿದ್ದಾಗ ಭಗವಂತನ ಕಾಲು ನೋಡಿ ಅದೇನೋ ಮೃಗದ ಮುಖದಂತೆ ಇದೆ ಅಂತ ಹೇಳಿ ದೂರದಿಂದ ಬಾಣವನ್ನು ಹೊಡಿತಾನೆ ವ್ಯಾಧ. ಆ ವ್ಯಾಧನೆ ಭೃಗು ಮಹರ್ಷಿ. ಆ ಭಗವಂತನನ್ನು ಕಾಲಿನಿಂದ ಒದ್ದಿದ್ದಕ್ಕಾಗಿ ವ್ಯಾಧನಾಗಿ ಹುಡ್ತಾನೆ. ಆ ಇವರು ಸಾಂಬನಿಗೆ ಹೆಣ್ಣುವೇಷ ಹಾಕಿ ಶಾಪ ಬರ್ತದಲ್ಲ ಯಾದವರಿಗೆ, ಒರಳು ಹುಡ್ತದೆ ಅಂತ ಶಾಪ ಬರ್ತದಲ್ಲ, ಆ ಒರಳು ಎಲ್ಲ ಪುಡಿ ಮಾಡಿ ಸಮುದ್ರ ಕಲಿಸಿಬಿಡ್ತಾರೆ. ಕೊನೆಗೊಂದು ಕೆಬ್ಬಣ ತುಂಡು ಉಳಿದಿರ್ತದೆ, ಅದನ್ನ ಹಂಗೆ ಬೆಳಕ್ ಬಿಡ್ತಾರೆ. ಅದನ್ನ ಚಾಪಿ ನುಂಗುತ್ತದೆ. ಆ ಚಾಪಿಯನ್ನು ಈ ವ್ಯಾಧ ಹಿಡಿತಾನೆ. ಹುಟ್ಟಿ ಕೊಯ್ದು ನೋಡಿದ್ರೆ ಆ ಕೆಬ್ಬಣ ತುಂಡಿರ್ತದೆ. ಅದನ್ನ ತನ್ನ ಬಾಣಕ್ಕೆ ಇಟ್ಕೊಂತಾನೆ. ಆ ಬಾಣದಿಂದನೇ ಕೃಷ್ಣನ ಕಾಲಿಗೆ ಹೊಡಿತಾನೆ. ಹೀಗಾಗಿ ಭಗವಂತ ಕೃಷ್ಣ ಆ ಋಷಿಗಳ ಶಾಪವನ್ನು ತಾನೂ ತಗೊಳ್ತಾನೆ. ಅಂದ್ರೆ ಏನು? ಯಾದವ ಕುಲ ನಾಶವಾಗಲಿ, ಈ ಅಂತಹ ಒರಳು ಹುಟ್ಟಲಿ ಅಂತ ಶಾಪ ಕೊಟ್ಟಿರ್ತಾರೆ. ಆ ಶಾಪವನ್ನು ತಾನೂ ಕೂಡ ತಗೊಂಡು ಆ ವ್ಯಾಧನ ಬಾಣದಿಂದ ತಾನು ಮರಣ ಹೊಂದಿದ ಅಂತ ಲೋಕದಲ್ಲಿ ತಾನು ತೋರಿಸಿಕೊಂಡು ಒಂದು ಡಮ್ಮಿ ಶರೀರವನ್ನು ಸೃಷ್ಟಿ ಮಾಡಿ ಅಲ್ಲಿ ಭೂಲೋಕದಲ್ಲಿ ಬಿಟ್ಟು ತಾನು ಪರಂಧಾಮಕ್ಕೆ ಪ್ರಯಾಣ ಮಾಡಿಬಿಡ್ತಾನೆ. ಆ ವ್ಯಾಧ ಬಂದು ಪಾಪ ಅಳ್ತಾನೆ, ಅಯ್ಯೋ ನಾನು ಕಾಲಿ ಹೊಡೆದು ಬಿಟ್ಟೆ, ನನಗೇನಾಗ್ತದೋ ಏನೋ ಅಂತಂದ್ರೆ, ಆಗ ಕೃಷ್ಣ ಹೇಳುತ್ತಾನೆ, ಏನಿಲ್ಲಪ್ಪ, ಇದು ನನ್ನ ಸಂಕಲ್ಪ. ಮತ್ತೆ ನಾನು ಪರಂಧಾಮಕ್ಕೆ ಪ್ರಯಾಣ ಮಾಡಬೇಕಾದ ಕಾರಣ, ಯಾವುದೋ ಒಂದು ಕಾರಣ ಬೇಕು, ಅದಕ್ಕೆ ನೀನು ಕಾರಣನಾಗಿದ್ದಿ ಅಷ್ಟೇ. ಆದ್ರೂ ಕೇಳೋದಿಲ್ಲ ವ್ಯಾಧ. ಓ ಅಂತ ಹತ್ಕೊಂಡು ಕೂತಿರ್ತಾನೆ, ಅಯ್ಯೋ ನನಗೆ ಏನಾಗ್ತದ ಅಂತ. ಆಗಿಂದಾಗಿ ಸ್ವರ್ಗಲೋಕದಿಂದ ರಥವನ್ನು ತರಿಸಿ ಆತನನ್ನು ಸ್ವರ್ಗಲೋಕ ಕಳಿಸಿಬಿಡ್ತಾನೆ ಕೃಷ್ಣ. ಆ ರೀತಿಯಾಗಿ ಆ ಭೃಗು ಮಹರ್ಷಿ ವ್ಯಾಧನಾಗಿ ತಾನು ಹುಟ್ಟಿದ. ಭೃಗು ಕಾಲಿಲೊದ್ದದರಿಂದ ಹರಿಯ ವ್ಯಾಧ ನೆನೆಸಿದನು.
ನ 7 ಋಷಿಗಳಿಗುತ್ತಮರು ಮುನಿಮೌಳಿ ನಾರದೆ ಅಧಮ ಮೂವರು. ಈ 3 ಜನ 15ನೇ ಕಕ್ಷದಲ್ಲಿ ಬರ್ತಾರಲ್ಲ. ನೆಕ್ಸ್ಟ್ 16ನೇ ಕಕ್ಷದಲ್ಲಿ ಯಾರು ಬರೋದು? ಅಂದ್ರೆ ಈ ಸಪ್ತರ್ಷಿಗಳು ಅವರೆಲ್ಲ ಬರ್ತಾರೆ. 7 ಋಷಿಗಳು, ಸಪ್ತರ್ಷಿಗಳು. ಅವರು 16ನೇ ಕಕ್ಷದಲ್ಲಿ ಬರ್ತಾರೆ. ಮತ್ತೆ ಅವರಿಗಿಂತಲೂ ಈ ಇವ್ರು ಹೆಚ್ಚಲ್ಲ ಮತ್ತೆ. 14ನೇ ಕಕ್ಷದಲ್ಲಿ 15ನೇ ಕಕ್ಷದಲ್ಲೂ ಬರ್ತಾರೆ. ಯಾರು? ಅಗ್ನಿ, ಭೃಗು, ಪ್ರಸೂತಿ 15ನೇ ಕಕ್ಷದಲ್ಲಿ ಬರ್ತಾರೆ. ಅಂದ್ರೆ ಏನಾಯ್ತು? 16ನೇ ಕಕ್ಷದಲ್ಲಿ ಬರುವ ಸಪ್ತರ್ಷಿಗಳಿಗಿಂತಲೂ ಉತ್ತಮರಾದರು. ಮತ್ತೆ 14ನೇ ಕಕ್ಷದಲ್ಲಿ ಬಂದಂತಹ ನಾರದರಿಗಿಂತಲೂ ಕಡಿಮೆ ಆದರು. ಅದು ಹೇಳ್ತಾರೆ. 7 ಋಷಿಗಳಿಗೆ ಉತ್ತಮರು. ಮತ್ತೆ ಮುನಿಮೌಳಿ ನಾರದಗೆ ಅಧಮ. ಸಪ್ತರ್ಷಿಗಳಿಗಿಂತಲೂ ಉತ್ತಮ, ನಾರದರಿಗಿಂತಲೂ ಕಡಿಮೆ. ಯಾಕೆ? ಮಧ್ಯದಲ್ಲಿದ್ದಾರಲ್ಲ, 15ನೇ ಕಕ್ಷದಲ್ಲಿ ಇದ್ದಾರೆ ಇವರು, ಈ 3 ಜನ. ಹೀಗಾಗಿ ಈ ಮೂವರು, ಈ 3 ಜನ ಆ ಸಪ್ತರ್ಷಿಗಳಿಗಿಂತಲೂ ಉತ್ತಮರು, ಮುನಿಮೌಳಿ ಅಂದ್ರೆ ಮುನಿಶ್ರೇಷ್ಠರಾದ ನಾರದನಿಗಿಂತಲೂ ಕಡಿಮೆ. ಆದರೆ ಅದರಲ್ಲಿ ಇನ್ನೊಬ್ಬ ಸೇರಿಕೊಂಡಿದ್ದಾನೆ. ಯಾರು ಅಂದ್ರೆ ಪ್ರಹ್ಲಾದ. ಪ್ರಹ್ಲಾದರಾಜರು ಕೂಡ ಇಲ್ಲಿ ಬಂದುಬಿಟ್ಟ. ಯಾಕಪ್ಪ ಈ ಪ್ರಹ್ಲಾದ ನೋಡಿದ್ರೆ ಎಲ್ಲೋ ರಾಜರು ಚಕ್ರವರ್ತಿಗಳ ಸ್ಥಾನದಲ್ಲಿ 19ನೇ ಕಕ್ಷದಲ್ಲಿ ಬರಬೇಕು ಮಹಾನುಭಾವ. ಕರ್ಮಜ ದೇವತೆಗಳ ಸಮಾನ ಮಹಾನುಭಾವರು, ಆ ಮಹಾರಾಜರೆಲ್ಲರೂ ಕೂಡ. ಅದರಲ್ಲಿ ಪ್ರಹ್ಲಾದನೊಳ ಸೇರಬೇಕು. ಇಲ್ಲಿ ಯಾಕೆ ಬಂದು ಕೂತಿದ್ದಾನೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ಗಾಳಿಯುತ ಪ್ರಹ್ಲಾದ ಬಾಲ್ಯಕರಾಯ ಎನಿಸಿದನು. ಗಾಳಿಯುತ, ಗಾಳಿ ಅಂದ್ರೆ ಮುಖ್ಯ ಪ್ರಾಣದೇವರು. ವಾಯುದೇವರ ವಿಶೇಷವಾದ ಆವೇಶ ಇರೋಣದಿಂದ ಆ ಪ್ರಹ್ಲಾದ ಈ ಕಕ್ಷದಲ್ಲಿ ತಾನು ಬಂದು ಕೂತಿದ್ದಾನೆ. ಯಾಕೆ ಅಂದ್ರೆ ಸ್ವಾಭಾವಿಕವಾಗಿ ಅಲ್ಲ, ವಾಯುದೇವರ ಒಂದು ವಿಶೇಷವಾದ ಆವೇಶ ಇರೋಣದರಿಂದ. ಆ ಪ್ರಹ್ಲಾದ ರಾಜರೇ ಮುಂದೆ ಬಾಲ್ಯಕ ರಾಜ ಅಂತ ಅವತಾರ ಮಾಡ್ತಾರೆ. ಮಹಾಭಾರತದಲ್ಲಿ ಬಾಲ್ಯಕ ರಾಜ. ಯಾರೀ ಬಾಲ್ಯಕ ಅಂತಂದ್ರೆ ಭೀಷ್ಮಾಚಾರ್ಯರ ದೊಡ್ಡಪ್ಪ. ಭೀಷ್ಮಾಚಾರ್ಯರ ತಂದೆ ಶಂತನು. ಅವರು 3 ಜನ, ದೇವಾಪಿ, ಶಂತನು, ಬಾಲ್ಯಕ, ಶಂತನು ಅಂತ 3 ಜನ ಪ್ರತೀಪ ಮಹಾರಾಜನ ಮಕ್ಕಳು. ದೇವಾಪಿ, ಬಾಲ್ಯಕ, ಶಂತನು ಅಂತ. ಆ ದೇವಾಪಿ ರಾಜ ದೊಡ್ಡವನು, ಯದ್ಯಪಿ ದೊಡ್ಡವನಾದಾಗ್ಯೂ ಕೂಡ ಆತನಿಗೆ ಚರ್ಮ ದೋಷ ಇರೋಣದ್ರಿಂದ ರಾಜ್ಯ ಪಾಲನ ಮಾಡೋದಿಲ್ಲ. ಅರಣ್ಯಕ್ಕೆ ತಪಸ್ಸಿಗೆ ಹೋಗ್ಬಿಡ್ತಾನೆ. ಆತನೇ ಮುಂದೆ ಕೃತಯುಗದಲ್ಲಿ ರಾಜನಾಗ್ತಾನೆ. ಎರಡನೇ ಆತ ಈ ಬಾಲ್ಯಕ. ಈತ ಅವರ ಮಾತಾಮಹನ ಮನೆಗೆ ದತ್ತು ಹೋಗ್ಬಿಡ್ತಾನೆ. ಆತನು ರಾಜ್ಯಕ್ಕೆ ಬರೋದಿಲ್ಲ. ಈಗ ಕೊನೆಯ ಆತ ಶಂತನು ಈತನೇ ರಾಜನಾಗ್ತಾನೆ ಎಂಬ ಕಥೆ ನಾವು ಕೇಳ್ತೀವಿ. ಹೀಗಾಗಿ ಈ ಬಾಲ್ಯಕ ಯಾರು ಅಂತಂದ್ರೆ ಈ ಪ್ರಹ್ಲಾದ ರಾಜನೇ ಬಾಲ್ಯಕ. ಆ ಬಾಲ್ಯಕನಲ್ಲಿ ವಿಶೇಷವಾದಂತಹ ವಾಯುದೇವರ ಆವೇಶ. ಅದಕ್ಕಾಗಿ ಮಹಾಬಲಿಷ್ಠ. ಆತನ ಯುದ್ಧದಲ್ಲಿ ವಾಯುದೇವನ ಪ್ರಾರ್ಥನೆ ಮಾಡಿ, ಸ್ವಾಮಿ ನಿನ್ನ ಕೈಯಲ್ಲೇ ನಾನು ಸಾಯಬೇಕು ಅಂತ. ಅದಕ್ಕೆ ಮಹಾಭಾರತ ಯುದ್ಧದಲ್ಲಿ ಭೀಮಸೇನ ದೇವರ ಕೈಯಲ್ಲೇ ಬಾಲ್ಯಕ ರಾಜ ಸಾಯ್ತಾನೆ. ನೋಡು ಎಂತ ಎಷ್ಟು ಮುದಕ. ಈಗ ಭೀಷ್ಮಾಚಾರ್ಯರನ್ನೇ ಪಿತಾಮಹ ಅಂತ ಕರೀತಾರೆ ಮುದಕ. ಆತನಿಗೂ ದೊಡ್ಡಪ್ಪ ಬಾಲ್ಯಕ. ಆತ ಕೂಡ ಯುದ್ಧಕ್ಕೆ ಬಂದಿದ್ದ. ಹಾಗಾಗಿ 4-5 ಜನರೇಷನ್ಸ್ ಆ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿತ್ತನ್ಮಾತು. ಹೀಗಾಗಿ ಗಾಳಿಯುತ ಪ್ರಹ್ಲಾದ ಬಾಲ್ಯಕರಾಯ ನೆನೆಸಿದನು ಅಂತ ಅವರ ಬಗ್ಗೆ ಇಲ್ಲಿ ಹೇಳುತ್ತಿದ್ದಾರೆ. ಅರ್ಥ ಆಯ್ತಾ? ಬರ್ಕೊಂಡು ನೀಲ, ದೃಷ್ಟಜುಮ್ನ, ಲವ, ಈ 3 ಜನ ಅಗ್ನಿಯ ಅವತಾರ.
ಭೃಗು ಮಹರ್ಷಿ ಶ್ರೀಹರಿಯನ್ನು ಕಾಲಿನಿಂದ ಒದ್ದ ಕಾರಣ ವ್ಯಾಧನಾಗಿ ಜನಿಸಿದ. ವ್ಯಾಧನಾಗಿ ಜನಿಸಿದ. ಅಗ್ನಿ, ಭೃಗು, ಅಗ್ನಿ, ಭೃಗು ಮತ್ತು ಪ್ರಸೂತಿ ಈ 3 ಜನ ಸಪ್ತರ್ಷಿಗಳಿಗಿಂತ ಉತ್ತಮರು. ಸಪ್ತರ್ಷಿಗಳಿಗಿಂತ ಉತ್ತಮರು. ನಾರದರಿಗಿಂತಲೂ ಕಡಿಮೆ. ವಾಯುದೇವರ ಆವೇಶದಿಂದ ಕೂಡಿದ ಪ್ರಹ್ಲಾದ ಬಾಹ್ಲಿಕ ರಾಜನಾಗಿ ಅವತರಿಸಿದ. ನೀಲದೃಷ್ಟಜುಮ್ನಲವ ಈಲೇಲಿಹಾನನ ರೂಪಗಳು. ಭೃಗು ಕಾಲಿಲೊದ್ದದರಿಂದ ಹರಿಯ ವ್ಯಾಧನೆನಿಸಿದನು. ಏಳು ಋಷಿಗಳಿಗುತ್ತಮರು ಮುನಿಮೌಳಿ ನಾರದ ಗಧಮ ಮೂವರು. ಗಾಳಿಯುತ ಪ್ರಹ್ಲಾದ ಬಾಹ್ಲಿಕರಾಯನೆನಿಸಿದನು. ಜನಪಕರ್ಮಜರೊಳಗೆ ನಾರದ ಮುನಿಯನುಗ್ರಹ ಬಲದಿ. ಪ್ರಹ್ಲಾದನಳ ಭೃಗು ಮುನಿ ದಕ್ಷ ಪತ್ನಿಗೆ ಸಮನೆನಿಸಿಕೊಂಬ.
ಮನುವಿವಸ್ವಾನ್ ಗಾಧಿಜೇರ್ವರು ಅನಲಗಿಂದಲಿ ಕಿಂಚಿತಾಧಮ ಎಣೆ ಎನಿಸುವರು ಸಪ್ತ ಋಷಿಗಳಿಗೆಲ್ಲ ಕಾಲದಲ್ಲಿ. ಹಿಂದೆ ಹೇಳಿದಂತೆ ಪ್ರಹ್ಲಾದ ಎಲ್ಲಿರಬೇಕಾಗಿತ್ತು? ಜನಪ ಕರ್ಮಜರೊಳಗೆ. ಜನಪ ಅಂತಂದ್ರೆ ರಾಜರು, ಚಕ್ರವರ್ತಿಗಳು. ಜನರನ್ನು ಪಾಲಿಸುವರು ಜನಪರು. ಜನಪ ಅಂದ್ರೆ ಚಕ್ರವರ್ತಿಗಳು. ಅವರು ಎಂಥ ಚಕ್ರವರ್ತಿಗಳು? ಕರ್ಮಜರೊಳಗೆ, ಕರ್ಮಜ ದೇವತೆಗಳಿಗೆ ಸಮಾನರಾದ ಚಕ್ರವರ್ತಿಗಳು ಅಂದ್ರೆ 19ನೇ ಕಕ್ಷೆಯಲ್ಲಿ ಬರತಕ್ಕಂತಹ ಅವರು. ಅಲ್ಲಿ ಇರಬೇಕಾದಂತಹ ಪ್ರಹ್ಲಾದ ನಾರದ ಮುನಿ ಅನುಗ್ರಹ ಬಲದಿ, ಆ ನಾರದ ಋಷಿಗಳ ಅನುಗ್ರಹ ಬಲದಿಂದ ಪ್ರಹ್ಲಾದನು ಏನಾದ? ಅನಳ ಭೃಗುಮುನಿ ದಕ್ಷ ಪತ್ನಿಗೆ ಸಮನೆನಿಸಿಕೊಂಬ. 19ನೇ ಕಕ್ಷದಲ್ಲಿರಬೇಕಾದ ಪ್ರಹ್ಲಾದ ಆ ಗುರುಗಳಾದ ನಾರದರ ಉಪದೇಶದ ಬಲದಿಂದ ಎಲ್ಲಿ ಈ 15ನೇ ಕಕ್ಷದಲ್ಲಿರುವಂತಹ ಅನಳ ಅಂದ್ರೆ ಅಗ್ನಿ, ಭೃಗುಮುನಿ, ದಕ್ಷಪತ್ನಿ, ಪ್ರಸೂತಿ ಅವರಿಗೆ ಸಮನೆನಿಸಿಕೊಂಬ. ಆ 15ನೇ ಕಕ್ಷದಲ್ಲಿರುವಂತಹ ಆ 3 ಜನಕ್ಕೆ ಈತ ಸಮ ಅಂತ ಅನಿಸಿಕೊಂಡ. ಇದು ಆ ನಾರದರ ಗುರುಗಳ ಅನುಗ್ರಹದಿಂದ ಬಂದಿರತಕ್ಕಂತಹ ಒಂದು ವಿಶಿಷ್ಟವಾದ ಸ್ಥಾನ. ಸರಿ, ಇನ್ನು ಮುಂದೆ 16ನೇ ಕಕ್ಷದಲ್ಲಿ ಸಪ್ತರ್ಷಿಗಳು ಅಂತ ಹೇಳ್ಕೊಂಡ್ವಿ. ಸೊ ಆ ಸಪ್ತರ್ಷಿಗಳಿಗೆ ಇನ್ನೂ ಕೆಲವರು ಸಮಾನರಾಗಿದ್ದಾರೆ. ಯಾರವರು ಅಂದ್ರೆ ಮನು ವಿವಸ್ವಾನ್. ವೈವಸ್ವತ ಮನು, ಈಗ ನಾವೇನ್ ಮನ್ವಂತರದಲ್ಲಿದ್ದೀವಲ್ಲ, ವೈವಸ್ವತ ಮನ್ವಂತರ ಆತ. ಈ ವೈವಸ್ವತ ಮನ್ವಂತರಾಧಿಪತಿ ವಿವಸ್ವಾನ್ ಮನು. ವಿವಸ್ವಾನ್ ಅಂದ್ರೆ ಸೂರ್ಯ. ಆ ವಿವಸ್ವಾನ್ ಸೂರ್ಯನ ಮಗನಾದ ಕಾರಣ ಈತನಿಗೆ ವೈವಸ್ವತ ಮನು ಅಂತ ಹೆಸರು. ಸೊ ಮನು ವಿವಸ್ವಾನ್ ಅಂದ್ರೆ ವೈವಸ್ವತ ಮನು ಅಂತ ಅರ್ಥ. ಆ ವೈವಸ್ವತ ಮನುವು ಈ 16ನೇ ಕಕ್ಷದಲ್ಲೇ ಬರ್ತಾನೆ. ಸಪ್ತರ್ಷಿಗಳು 16ನೇ ಕಕ್ಷದಲ್ಲಿ ಬರ್ತಾರೆ. ಅವರಿಗೆ ಸಮಾನನು ಈ ವೈವಸ್ವತ ಮನು. ಇನ್ನೊಬ್ಬರು ಕೂಡ ಇದ್ದಾರೆ. ಯಾರು? ಗಾಧಿಜ. ಗಾಧಿಜ ಅಂದ್ರೆ ಗಾಧಿಯಿಂದ ಹುಟ್ಟಿದವನು. ಗಾಧಿ ಎಂಬ ಮಹಾರಾಜ. ಆ ಗಾಧಿ ಮಹಾರಾಜನಿಗೆ ಹುಟ್ಟಿದವರು ಅಂದ್ರೆ ಯಾರು? ವಿಶ್ವಾಮಿತ್ರ ಮಹರ್ಷಿಗಳು ಅಂತ ಅರ್ಥ. ಗಾಧಿರಾಜನ ಮಗನಾಗಿ ಹುಡ್ತಾರೆ ವಿಶ್ವಾಮಿತ್ರ ಮಹರ್ಷಿಗಳು. ಸೊ ಆ ವಿಶ್ವಾಮಿತ್ರ ಮಹರ್ಷಿ ಕೂಡ ಈ ಸಪ್ತರ್ಷಿಗಳಿಗೆ ಸಮಾನರಾದವರು. ಹಾಗೆ ಇಬ್ಬರು, ಯಾರು? ವೈವಸ್ವತಮನು ಮತ್ತು ವಿಶ್ವಾಮಿತ್ರ. ಈರ್ವರು, ಗಾಧಿಜ ಈರ್ವರು ಅಂದ್ರೆ ಇವರಿಬ್ಬರು. ಯಾರಿಬ್ಬರು? ವೈವಸ್ವತಮನು ಮತ್ತು ವಿಶ್ವಾಮಿತ್ರ ಇವರಿಬ್ಬರೂ ಕೂಡ ಅನಲಗಿಂದಲಿ ಕಿಂಚಿತಾಧಮ. ಅನಲ ಅಂತಂದ್ರೆ ಅಗ್ನಿ. ಅಗ್ನಿ 15ನೇ ಕಕ್ಷದಲ್ಲಿ ಬಂದ. ಆ ಅನಲಗಿಂತಲಿ ಕಿಂಚಿತ್ ಅಧಮ, ಅನಲಿಗಿಂತಲೂ ಸ್ವಲ್ಪ ಕಡಿಮೆ ಅಂದ್ರೆ 16ನೇ ಕಕ್ಷದಲ್ಲಿ ಬರ್ತಾರೆ. ಅದಕ್ಕಾಗಿ ಎಣೆ ಎನಿಸುವರು ಸಪ್ತ ಋಷಿಗಳಿಗೆ ಎಲ್ಲ ಕಾಲದಲ್ಲಿ. ಇವರಿಬ್ಬರೂ ಕೂಡ ಅಂದ್ರೆ ವೈವಸ್ವತಮನು ಮತ್ತು ವಿಶ್ವಾಮಿತ್ರ ಇವರಿಬ್ಬರೂ ಕೂಡ ಆ 16ನೇ ಕಕ್ಷದಲ್ಲಿ ಬಂದಿರತಕ್ಕಂತಹ ಸಪ್ತ ಋಷಿಗಳಿಗೆ ಎಣೆ ಎನಿಸುವರು ಅಂದ್ರೆ ಸಮಾನರಾಗಿದ್ದಾರೆ. ಅವರಿಬ್ಬರೂ ಕೂಡ ಆ ಕಕ್ಷದಲ್ಲಿ ಬಂದು ಕೂತರು. ಎಣೆ ಎನಿಸುವರು ಸಪ್ತ ಋಷಿಗಳಿಗೆ ಎಲ್ಲ ಕಾಲದಲ್ಲಿ. ಹೀಗಾಗಿ 16ನೇ ಕಕ್ಷದಲ್ಲಿ ಸಪ್ತರ್ಷಿಗಳು ಬಂದ್ರು, ವಿಶ್ವಾಮಿತ್ರ ಬಂದ ಮತ್ತು ವೈವಸ್ವತವನು ಕೂಡ ಬಂದ ಅಂತ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಚಕ್ರವರ್ತಿಗಳೇ ಮೊದಲಾದ
ಕರ್ಮಜ ದೇವತೆಗಳಲ್ಲಿರುವ ಕರ್ಮಜ ದೇವತೆಗಳಲ್ಲಿರುವ ಪ್ರಹ್ಲಾದನು ನಾರದರ ಅನುಗ್ರಹ ಬಲದಿಂದ ಅಗ್ನಿ ಭೃಗು ಪ್ರಸೂತಿಗಳಿಗೆ ಸಮಾನ ಎನಿಸುವನು. ವೈವಸ್ವತಮನು ಮತ್ತು ವಿಶ್ವಾಮಿತ್ರರು ಅಗ್ನಿಗಿಂತ ಸ್ವಲ್ಪ ಕಡಿಮೆ. ಮತ್ತು ಎಲ್ಲ ಕಾಲದಲ್ಲಿ ಸಪ್ತರ್ಷಿಗಳಿಗೆ ಸಮಾನರು. ಜನಪ ಕರ್ಮಜರೊಳಗೆ ನಾರದ ಮುನಿಯನುಗ್ರಹ ಬಲದಿ ಪ್ರಹ್ಲಾದನಳ ಭೃಗು ಮುನಿ ದಕ್ಷ ಪತ್ನಿಗೆ ಸಮನೆನಿಸಿಕೊಂಬ. ಮನುವಿವಸ್ವಾನ್ ಗಾಧಿಜೇರ್ವರು ಅನಲಗಿಂದಲಿ ಕಿಂಚಿತಾಧಮ. ಎಣಿಸುವರು ಸಪ್ತ ಋಷಿಗಳಿಗೆಲ್ಲ ಕಾಲದಲ್ಲಿ. ಸಂಶಯ ಇದ್ರೆ ಕೇಳಬಹುದು. ಬರವರ ಪೂರ್ಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.